ನಂಜನಗೂಡು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರಿಂದ ಜನಸಂಪರ್ಕ ಸಭೆ. ನಂಜನಗೂಡು ವಿಧಾನಸಭಾ ಕ್ಷೇತ್ರದ ನವಿಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ನವಿಲೂರು, ಮುದ್ದಳ್ಳಿ, ಹೊಸಪುರ, ಹೆಚ್ಗುಂಡ್ಲ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರ ಅಧ್ಯಕ್ಷತೆಯಲ್ಲಿ ಜನಸಂಪರ್ಕ ಸಭೆಗಳನ್ನು ನಡೆಸಲಾಯಿತು. ತಾಲೂಕು ತಹಶೀಲ್ದಾರ್ ಶಿವಕುಮಾರ್ ಕಾಸನೂರು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ರಾಜೇಶ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಸಭೆಗೆ ಸಾಥ್ ನೀಡಿದ್ದರು. ಗ್ರಾಮಸ್ಥರ ಕುಂದುಕೊರತೆಗಳು ಹಾಗೂ ಸಮಸ್ಯೆಗಳನ್ನು ತಿಳಿದು ಕೆಲವು ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ನೀಡುವಂತಹ ಕಾರ್ಯಕ್ರಮ ಇದಾಗಿತ್ತು. ಸಭೆಯಲ್ಲಿ ಗ್ರಾಮಸ್ಥರು ಮಾತನಾಡಿ ಕೆಐಡಿಬಿ ಹಾಗೂ ಕಂದಾಯ ಇಲಾಖೆಯಲ್ಲಿನ ಲೋಪ ದೋಷಗಳನ್ನು ಸರಿಪಡಿಸುವಂತೆ ರಸ್ತೆ ಅಭಿವೃದ್ಧಿ, ಚರಂಡಿ ಅವ್ಯವಸ್ಥೆ, ಬೀದಿ ದೀಪ, ಕುಡಿಯುವ ನೀರು, ಸ್ಮಶಾನ ಅಭಿವೃದ್ಧಿ, ದೇವಾಲಯಗಳ ಅಭಿವೃದ್ಧಿ ಸೇರಿದಂತೆ ತಮ್ಮ ಹಲವು ಸಮಸ್ಯೆಗಳ ಜೊತೆಗೆ ಕೆಲವು ಅಧಿಕಾರಿಗಳ ಬೇಜವಾಬ್ದಾರಿತನದ ಬಗ್ಗೆಯೂ ಶಾಸಕರ ಗಮನಕ್ಕೆ ತಂದರು. ಅದರಲ್ಲೂ ವಿಶೇಷವಾಗಿ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿರುವುದರಿಂದ ನಮ್ಮ ಗಂಡಸರು ಮದ್ಯದ ಚಟಕ್ಕೆ ಬಲಿಯಾಗಿ ನಮ್ಮ ಸಂಸಾರಗಳು ಹಾಗೂ ಜೀವನ ಬೀದಿಗೆ ಬಿದ್ದಿದೆ. ಮನೆಯಲ್ಲಿ ಹೆಂಡತಿ ಮಕ್ಕಳು ನೆಮ್ಮದಿಯಾಗಿ ಇರುವುದಕ್ಕೆ ಆಗುತ್ತಿಲ್ಲ. ಹಾಗಾಗಿ ನೀವು ಯಾವುದೇ ಗ್ಯಾರಂಟಿಗಳನ್ನು ನೀಡುವುದೇ ಇದ್ದರೂ ಪರವಾಗಿಲ್ಲ, ಯಾವುದೇ ಯೋಜನೆಗಳನ್ನು ಮಾಡದಿದ್ರೂ ಪರವಾಗಿಲ್ಲ, ಗ್ರಾಮದಲ್ಲಿ ಮದ್ಯ ಮಾರಾಟವನ್ನು ತಪ್ಪಿಸಿ ನಮ್ಮ ಜೀವನ ಹಾಗೂ ಬದುಕು ಹಸನಾಗುವಂತೆ ಮಾಡಿ ಎಂದು ಗ್ರಾಮದ ಮಹಿಳೆಯರು ಭಾವುಕರಾಗಿ ಶಾಸಕರಲ್ಲಿ ಅವಲತ್ತುಕೊಂಡಿದ್ದು ವಿಶೇಷವಾಗಿದ್ದು. ಮತ್ತೆ ಕೆಲ ರೈತರು ಮಾತನಾಡಿ ಕೃಷಿ ಜಮೀನುಗಳ ಮಧ್ಯೆ ಕೆಲವರು ಅಕ್ರಮವಾಗಿ ಜಲ್ಲಿ ಕ್ರಷರ್ ನಡೆಸುತ್ತಿರುವುದರಿಂದ ಇದರ ಧೂಳಿನಿಂದಾಗಿ ರೈತರು ಯಾವುದೇ ಬೆಳೆ ಬೆಳೆಯುವುದಕ್ಕೆ ಆಗುತ್ತಿಲ್ಲ. ಜೊತೆಗೆ ಕೆಲವು ಕಾಯಿಲೆಗಳಿಗೆ ತುತ್ತಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದನ್ನು ತಡೆಹಿಡಿಯಬೇಕು ಎಂದು ಕೇಳಿಕೊಂಡರು. ಗ್ರಾಮಸ್ಥರ ಹಲವಾರು ಸಮಸ್ಯೆಗಳನ್ನು ಆಲಿಸಿದ ಶಾಸಕರು ಮಾತನಾಡಿ ಜನಸಂಪರ್ಕ ಸಭೆಯ ಮುಖಾಂತರ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ತಮ್ಮ ಗ್ರಾಮಕ್ಕೆ ಕರೆಯಿಸಿ ತಮ್ಮ ಕುಂದುಕೊರತೆ ಹಾಗೂ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ನೀಡುವ ಉದ್ದೇಶದಿಂದ ಈ ಸಭೆ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ತಕ್ಷಣವೇ ಗ್ರಾಮದ ಎಲ್ಲಾ ಸಮಸ್ಯೆಗಳಿಗೆ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಅದರಲ್ಲೂ ವಿಶೇಷವಾಗಿ ಗ್ರಾಮದಲ್ಲಿ ಮದ್ಯ ಮಾರಾಟ ತಪ್ಪಿಸಿ ಮದ್ಯಮುಕ್ತ ಗ್ರಾಮವನ್ನಾಗಿಸುವಂತೆ ಸ್ಥಳದಲ್ಲಿಯೇ ಇದ್ದ ಪೊಲೀಸ್ ಮತ್ತು ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಸಭೆಗೆ ಗೈರು ಹಾಜರಾದ ಕೆಲವು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ನೋಟಿಸ್ ನೀಡುವಂತೆ ತಹಶೀಲ್ದಾರ್ ಅವರಿಗೆ ಸೂಚನೆ ನೀಡಿ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸದೇ ಇರುವ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಗ್ರಾಮಕ್ಕೆ ಬಂದ ಶಾಸಕರಿಗೆ ಹಾಗೂ ವೇದಿಕೆ ಮೇಲಿನ ಗಣ್ಯರಿಗೆ ಗ್ರಾಮಸ್ಥರು ಶಾಲು ಹೊದಿಸಿ ಮಾಲಾರ್ಪಣೆ ಮಾಡಿ ಪೇಟಾ ತುಡಿಸುವ ಮೂಲಕ ಗೌರವಿಸಿದರು. ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರೇವಣ್ಣ, ಉಪಾಧ್ಯಕ್ಷೆ ನಳಿನಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕುರಟಿ ಮಹೇಶ್, ಮುಖಂಡರಾದ ದೊರೆಸ್ವಾಮಿ ನಾಯ್ಕ, ಶಿವಪ್ಪ ದೇವರು, ಮುದ್ದಳ್ಳಿ ಪ್ರಕಾಶ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಸದಸ್ಯರುಗಳು ಉಪಸ್ಥಿತರಿದ್ದರು. ಹೊರಗಡೆ ಓದ್ಕ ಬಂದ್ರು ಅವಾಗ ಮನೇಲಿ ಹೋಮ್ ವರ್ಕ್ ಮಾಡಕ್ಕೂ ನೆಮ್ಮದಿಲ್ಲ ಸರ್. ಅಷ್ಟು ಕಷ್ಟ ಇರೋದು ನಮ್ಮೂರಲ್ಲಿ. ಫಸ್ಟ್ ಆ ಕಡೆ ಬೀದಲ್ಲಿ ಡ್ರಿಂಕ್ಸ್ ಮಾಡೋದನ್ನ ನಿಲ್ಸಿದ್ವಿ. ಫಸ್ಟ್ ನಮ್ಗೆ ಏನು ಒಳ್ಳೇದ್ ಮಾಡಿದ್ರು ಪರವಾಗಿಲ್ಲ, ಅದೊಂದು ನಿಲ್ಸಿ ಸರ್. ಸರ್ ನಾವೆಲ್ಲ ಶೇಖರಣೆ ಮಾಡ್ತಾರೆ. ಫಸ್ಟ್ ಡ್ರಿಂಕ್ಸ್ ಮಾಡೋದನ್ನ ಫಸ್ಟ್ ನಿಲ್ಸಿ. ನೀವು ಒಳ್ಳೇದ್ ಮಾಡಕ್ಕೆ ನಾವ್ ಗೆದ್ದು ಕೆಲಸಿರೋದು ನಿಮ್ನ. ನಮ್ದು ಇದೇ ಒಳ್ಳೇದಾಗ್ತದ್ಮೇಲೆ ನಿಮ್ದೇನೆ ಇಲ್ದದ್ಮೇಲೆ ಅದೇನಕ್ಕೆ ಸರ್ ಇದೆಲ್ಲ ಈ ಸೌಕರ್ಯಗಳೇ ಬೇಕಾಗಿಲ್ಲ. ಫಸ್ಟ್ ಡ್ರಿಂಕ್ಸ್ ಮಾಡೋದನ್ನ ನಮ್ಮ ಊರಲ್ಲಿ ನಿಲ್ಸಿ. ಸಿಕ್ತಂದ್ರೆ ಯಾವ ಬೀದಿ ಹೋಗಿ ಕುಡಿತಾರೆ. ಒಂದ್ 50-100 ರೂಪಾಯಿ ಬೇಕು ನನಗೆ ಹೋಗಿ ಕುಡಿಬೇಕು ಅಂತಂದ್ರೆ ಇಲ್ಲಿ ಪಕ್ಕದಲ್ಲೇ 5 ನಿಮಿಷಕ್ಕೆ ಹೋಗಿ ಕುಡ್ಕೊತಾರೆ. ಬಂದು ಹೆಂಡತಿ ಮಕ್ಕಳಿಗೆ ಕೊಡ್ತಾರೆ ಗೊತ್ತಿತ್ತು. ಫಸ್ಟ್ ಅದನ್ನ ನಿಲ್ಸಿ. ಏನು ಬೇಕಿಲ್ಲ ನಮ್ಗೆ, ಫಸ್ಟ್ ಅದನ್ನ ನಿಲ್ಸಿ ಸರ್. ಕೊಡೋದು ಬೇಡ, ನೀವು ಅಕ್ಕಿ ದುಡ್ಡು ಹಾಕೋದು ಬೇಡ, ನಿಮ್ಗೆ ಇನ್ನೇ ಸೌಕರ್ಯ ಬೇಡ. ನಮ್ಗೆ ಫಸ್ಟ್ ಡ್ರಿಂಕ್ಸ್ ಮಾಡೋದು ನಿಲ್ಸಿ ಸರ್. ನಾನು ಗೊತ್ತು ಸರ್, ಅದ್ ನೋವು ನನಗೆ ನನ್ನ ಫ್ರೆಂಡ್ಸ್ ಗಳು ಎಷ್ಟು ಹೇಳ್ಕೊಂಡ್ ಕೊಡ್ತಾರೆ ಸರ್. ನನ್ನೂ ಇವೆ ಪುಸ್ತಕ ನೀವು ಏನು ಹೇಳ್ಬೇಡ ನನ್ಗೆ. ಎಷ್ಟು ಅನುಭವಿಸಿದೀವಲ್ಲ ಸರ್ ನಾವು. ಅದನ್ನ ಫಸ್ಟ್ ನಿಲ್ಸಿ. ಈಗಲೇ ಕರ್ಕೊಂಡು ಹೋಗ್ತೀನಿ ಸರ್ ನಡ್ರಿ ಆ ಬೀದಿಗ. ಆ ಡ್ರಿಂಕ್ಸ್ ಮಾಡೋದ ಫಸ್ಟ್ ನಿಲ್ಸಿ. ಏನು ಕೇಳಲ್ಲ ನಾನು ಇಷ್ಟೇ. ಮದ್ಯವನ್ನ ಮಾರಾಟವನ್ನ ಮಾಡ್ತಾ ಇದ್ದಾರೆ. ಅದರಿಂದ ಬಹಳಷ್ಟು ಸಮಸ್ಯೆ ಇಲ್ಲಿ ಆಗ್ತಾ ಇದೆ ಇರೋದನ್ನ ತಾವು ನಮ್ಮಲ್ಲಿ ಹೇಳಿದ್ದೀರ. ಈಗ ನಮ್ಮ ಪೊಲೀಸ್ ಇಲಾಖೆಯವರು ಇಲ್ಲಿದ್ದಾರೆ. ಎಕ್ಸೈಸ್ ಅವರು ಬಂದಿಲ್ಲ. ಅವ್ರಿಗೆ ತಿಳುವಳಿಕೆ ಕೊಟ್ಟಿದ್ರಾ? ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿ. ಈಗ ಎಕ್ಸೈಸ್ ಅವ್ರು ಬಂದಿಲ್ಲ, ಅವ್ರಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡ್ಲಿಕ್ಕೆ ನಾನು ಅವ್ರಿಗೆ ಹೇಳಿದ್ದೇನೆ. ಈಗ ನಾವು ಪೊಲೀಸ್ ಇಲಾಖೆಯವರು ಇದ್ದಾರೆ, ಅವರ ಗಮನಕ್ಕೆ ನಾನು ತರಲಿಕ್ಕೆ ಹೆಚ್ಚನ್ನ ಪಡ್ತೇನೆ. ಈಗ ಇಲ್ಲಿಗಲ್ ಆಗಿ ಯಾರು ಮಾರಾಟ ಮಾಡ್ತಿದ್ರೆ ಅದು ನಿಮಗೂ ಗೊತ್ತಿರ್ತದೆ, ಈ ಲೋಕಲ್ ಇವ್ರಿಗೂ ಗೊತ್ತಿರ್ತದೆ. ಇಲ್ಲ ನಿಮ್ ಕೇಸ್ ಏನ್ ನಡೀತದೆ, ಏನ್ ಸ್ಟೇಜು, ಯಾವಾಗಿದ್ದು? ಈಗ ನೋಡಿ ಕಾನೂನಲ್ಲಿ ಯಾವ ರೀತಿ ಅವರು
ಚೌಕಟ್ಟಿನಲ್ಲಿ ಮಾಡಬೇಕು, ಅದನ್ನ FIR ಮಾಡ್ತಾರೆ. ಆದರೆ ಕೆಲವೊಂದು ಬೇಲೆಬಲ್ ನಾನ್ ಬೇಲೆಬಲ್ ಅಫೆನ್ಸ್ ಇರ್ತವೆ, ಅದನ್ನ ಸ್ಟೇಷನ್ ನಿಮಗೂ ಗೊತ್ತಿರ್ತದೆ, ಎಲ್ಲ ತಿಳುವಳಿಕೆ ಇರ್ತದೆ, ನಿಮಗೂ ಗೊತ್ತಿರ್ತದೆ. ಕೆಲವೊಂದು ಅಫೆನ್ಸಸ್ ಹೆಂಗಿರ್ತದೆ ಅಂದ್ರೆ ನೀವು ಸ್ಟೇಷನ್ಗೆ ಹೋಗಿ ಅಲ್ಲೇ ಸ್ಟೇಷನ್ ಬೇಲ್ ಮಾಡಿಸುವಂತ ಒಂದು ಅಫೆನ್ಸಸ್ ಇರ್ತದೆ. ಕೆಲವೊಂದು ಕೋರ್ಟ್ ನಲ್ಲಿ ಫೈನ್ ಕಟ್ಟುವ ಮೂಲಕ ಆ ತಪ್ಪನ್ನು ಒಪ್ಪಿಗೆ ಕೊಟ್ಕೊಂಡು ನೀವು ಅದರಿಂದ ಆಚೆ ಬರುವಂತ ಒಂದು ಪದ್ಧತಿ. ಬಟ್ ಅದು ಬ್ಲಾಕ್ ಮಾರ್ಕ್ ಆಗಿ ಇರ್ತದೆ, ಅದು ಒಂದು. ಈಗ ನಾನು ನಮ್ಮ ಗ್ರಾಮದಲ್ಲಿ ಅಧ್ಯಕ್ಷರಿದ್ದಾರೆ, ಉಪಾಧ್ಯಕ್ಷರು, PDO ಎಲ್ಲ ಇದ್ದಾರೆ. ನೀವು ನಿಮ್ಮ ಗ್ರಾಮವನ್ನ ಒಂದು ಏನು ಈ ಮಾದಕ ಇದೆ, ಏನು ಇಲಿಗಲ್ ಆಲ್ಕೋಹಾಲ್ ಇದೆ, ಅದನ್ನ ಮುಕ್ತವಾಗಿ ನಾವು ಮಾಡಬೇಕು ಅನ್ನೋದನ್ನ ಒಂದು ರೆಸಲ್ಯೂಷನ್ ಅನ್ನ ಮಾಡ್ಕೊಳ್ಳಿ. ಆಲ್ಕೋಹಾಲ್ ಫ್ರೀ ವಿಲೇಜ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಮಾಡ್ಕೊಳ್ಳಿ. ಆ ನಂತರ ಇಲ್ಲಿಗೆ ಯಾವುದೇ ರೀತಿಯ ಇಲ್ಲಿಗಲ್ ಆಲ್ಕೋಹಾಲ್ ಆಗಲಿ ಬೇರೆ ರೀತಿ ಚಟುವಟಿಕೆಗಳಲ್ಲಿ ಆಗದಿರೋ ರೀತಿ ಪೊಲೀಸರು ನಿಮಗೂ ಹೇಳಿದ್ದೀನಿ, ಇದಕ್ಕೆ ಸೂಕ್ತವಾದಂಥ ಕ್ರಮ ನೀವು ತಗೋಬೇಕಾಗ್ತದೆ. ನಮ್ಮ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು ಕೂಡ ಒಂದು ಸ್ಕ್ವಾಡ್ ಇರ್ತದೆ, ಆ ಸ್ಕ್ವಾಡ್ ಅನ್ನು ಕೂಡ ಆಕ್ಟಿವೇಟ್ ಮಾಡಿ ನಿರಂತರವಾಗಿ ನಮ್ಮ ತಾಲೂಕಿನಲ್ಲಿ ಎಷ್ಟು ಆಲ್ಕೋಹಾಲ್ ಫ್ರೀ ವಿಲೇಜಸ್ ಅಂತ ಘೋಷಣೆ ಮಾಡ್ಕೊಂಡಿರ್ತೇವೆ ಪಂಚಾಯತಿ ವತಿಯಿಂದಾನೆ, ಅಷ್ಟು ವಿಲೇಜಸ್ ಕೂಡ ನಿರಂತರವಾಗಿ ಅವ್ರು ಬಂದು ಇಲ್ಲಿ ಸ್ಕ್ವಾಡ್ ಚಟುವಟಿಕೆಯನ್ನು ಮಾಡಿಕೊಂಡು ಯಾರು ಮಾರಾಟ ಮಾಡ್ತಿರ್ತಾರೆ ಅದು ನಿಮಗೂ ಗೊತ್ತಿರ್ತದೆ. ದಯವಿಟ್ಟು ನೀವು ಅವರನ್ನ ರೆಡ್ ಹ್ಯಾಂಡ್ ಆಗಿ ನೀವು ಕೊಟ್ಟರೆ ನಿರಂತರವಾಗಿ ಕ್ರಮ ಆಗ್ತಾ ಹೋಗ್ತದೆ. ಹಂತ ಹಂತವಾಗಿ ರೆಸ್ಟ್ರಿಕ್ಷನ್ ಮಾಡ್ತಾ ಹೋದ್ರೆ ಸಂಪೂರ್ಣವಾಗಿ ಇದನ್ನ ತಮ್ಮ ಗ್ರಾಮದಲ್ಲಿ ನಾವು ನಿಷೇಧವನ್ನ ಮಾಡಲಿಕ್ಕೆ ಒಂದು ಪ್ರಯತ್ನ ಆಗ್ತದೆ. ಅದು ನಮ್ಮ ಪ್ರಯತ್ನದಿಂದ ಮಾತ್ರ ಸಾಧ್ಯ ಇಲ್ಲ, ಅದಕ್ಕೆ ನಿಮ್ಮ ಸಹಕಾರ ಕೂಡ ಅಗತ್ಯ ಆಗಿರ್ತದೆ. ನಾನು ನಮ್ಮ ಉಳ್ಳಳ್ಳಿ ಭಾಗದಲ್ಲೂ ಕೂಡ ನಾವು ಹಲವಾರು ಹಳ್ಳಿಗಳಲ್ಲಿ ಅಲ್ಲಿ ರಿಮೋಟ್ ನಮ್ಮ ಕಾಡಂಚಿ ಪ್ರದೇಶದಲ್ಲಿ ಅಲ್ಲಿ ಸಂಪರ್ಕ ಸಭೆ ಮಾಡೋದ್ರಲ್ಲೂ ಕೂಡ ಇದು ಕಂಪ್ಲೇಂಟ್ ಇತ್ತು. ಅಲ್ಲಿ ಲೋಕಲ್ ಜನಕ್ಕೂ ಕೂಡ ಗೊತ್ತಿರ್ತದೆ ಯಾರು ಮಾರಾಟ ಮಾಡ್ತಾರೆ ಏನು ಅಂತ. ಅದನ್ನ ತಾವು ಕೂಡ ನಿಮ್ ಸಹಕಾರದಿಂದ ಇದನ್ನ